ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಎಸ್. ನಾನು ನವೀನ್ ಕುಮಾರ್. ಇನ್ನು ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಭಾನುವಾರ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಇರೋದಿಲ್ಲ, ಆದರೆ ನಿನ್ನೆ ಹಾಗೂ ಮೊನ್ನೆ ಅನಿವಾರ್ಯ ಕಾರಣಗಳಿಂದ ವಿಡಿಯೋ ಮಾಡಲಿಕ್ಕೆ ಆಗದೆ ಇರೋದ್ರಿಂದ ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಮೊನ್ನೆ ಹಾಗೂ ಇವತ್ತಿನ ಅನಾಲಿಸಿಸ್ ನೋಡೋಣ. ನಿನ್ನೆದನ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ. ಮೊದಲನೇ ವಿಷಯ ನೋಡಿ, the US imposed 25% secondary sanctions on Indian goods over India's rising purchases of Russian oil, with US officials terming it Modi's war in Ukraine. ಯುಕ್ರೇನಲ್ಲಿ ಯುದ್ಧ ಆಗ್ತಿರೋದು ಗೊತ್ತಿದೆ ನಿಮಗೆ. ಈಗ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸ್ತಾ ಇದೆ. ಇದರಿಂದಾಗಿ ಅಮೆರಿಕ ಏನ್ ಮಾಡ್ತಾ ಇದೆ, 25% ಸೆಕೆಂಡರಿ ಸ್ಯಾಂಕ್ಷನ್ಗಳನ್ನ, ದಿಗ್ಬಂಧನ ಅಂತ ಹೇಳ್ಬಹುದು, ನಿರ್ಬಂಧ ಅಂತ ಹೇಳ್ಬಹುದು, ಅದನ್ನ ವಿಧಿಸ್ತಾ ಇದೆ. ಅಮೆರಿಕದ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಯುಕ್ರೇನ್ ವಾರ ಆಗ್ತಾ ಇರೋದು ಮೋದಿ ಅವರಿಂದಾಗಿ, ಮೋದಿಯ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ರಷ್ಯಾ ಇದೆ, ರಷ್ಯಾದ ಆಯಿಲ್ ಅನ್ನ ಇಂಡಿಯಾ ಪರ್ಚೇಸ್ ಮಾಡ್ತಾ ಇದೆ. ಇಂಡಿಯಾ ಪರ್ಚೇಸ್ ಮಾಡಿರೋದ್ರಿಂದ ರಷ್ಯಾಕ್ಕೆ ಹಣ ಸಿಗ್ತಾ ಇದೆ. ಅಂದ್ರೆ ಪರೋಕ್ಷವಾಗಿ ಇಂಡಿಯಾ ರಷ್ಯಾಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಈ ರಷ್ಯಾಕ್ಕೆ ಇದರಿಂದ ಉಕ್ರೇನ್ ಯುದ್ಧವನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇದೆ. ಇಂಡಿಯಾ ಭಾರತ ಏನ್ ಮಾಡ್ತಾ ಇದೆ, ರಷ್ಯಾಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಹೀಗಾಗಿನೇ ಉಕ್ರೇನ್ ಯುದ್ಧ ಮುಂದುವರಿತಾ ಇದೆ ಅನ್ನೋದು ಅಮೆರಿಕದ ವಾದ. ಇನ್ನು ಸೆಕೆಂಡರಿ ಸ್ಯಾಂಕ್ಷನ್ಸ್ ಅಂತಂದ್ರೆ, ದೀಸ್ ಆರ್ ಪೆನಾಲ್ಟೀಸ್ ಇಂಪೋಸ್ಡ್ ಬೈ ಅ ಕಂಟ್ರಿ ಲೈಕ್ ದಿ US ಆನ್ ಥರ್ಡ್ ಪಾರ್ಟಿ ನೇಷನ್ಸ್ ಆರ್ ಎಂಟಿಟೀಸ್ ದಟ್ ಡೂ ಬಿಸ್ನೆಸ್ ವಿತ್ ಅ ಸ್ಯಾಂಕ್ಷನ್ಡ್ ಕಂಟ್ರಿ, ಏಮಿಂಗ್ ಟು ಇಂಡೈರೆಕ್ಟ್ಲಿ ರಿಸ್ಟ್ರಿಕ್ಟ್ ದಟ್ ಸ್ಯಾಂಕ್ಷನ್ ನೇಷನ್. ಮೊದಲು ಹೇಳಿದ್ವಿ ಇದನ್ನ, ನೋಡಿ ನೆನಪಿರಬಹುದು ನಿಮ್ಗೆ. ಅಮೆರಿಕ ಇದೆ, ಮತ್ತೆ ರಷ್ಯಾ ಇದೆ, ಇದಾದ್ಮೇಲೆ ಇಂಡಿಯಾ ಇದೆ. ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹಾಕಿರುತ್ತೆ, ಆದ್ರೆ ರಷ್ಯಾ ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡಿದ್ರೆ ಅವ್ರ ಮೇಲೆ ನಿರ್ಬಂಧ ಹಾಕಿದ್ರೆ ಅದಕ್ಕೆ ನಾವು ಸೆಕೆಂಡರಿ ಸ್ಯಾಂಕ್ಷನ್ ಅಂತ ಕರಿತೇವೆ, ದ್ವಿತೀಯಕ ನಿರ್ಬಂಧ. ಅಂತಂದ್ರೆ ತಾನು ಯಾವ ದೇಶದ ಜೊತೆ ವ್ಯಾಪಾರ ಮಾಡ್ತೀನೋ ಆ ದೇಶದ ಜೊತೆ ಇನ್ಯಾವ ದೇಶನೂ ವ್ಯಾಪಾರ ಮಾಡಬಾರ್ದು, ವಹಿವಾಟು ನಡೆಸಬಾರ್ದು ಅಂತ ಅಮೆರಿಕ ವಿಧಿಸುವಂತ ನಿರ್ಬಂಧ. ಅಂದ್ರೆ ಇಂಥ ನಿರ್ಬಂಧಗಳನ್ನ ಅವಾಗ ಇಂಟರ್ನ್ಯಾಷನಲ್ ರಿಲೇಷನ್ ನಾವು ನೋಡ್ತಾ ಇರ್ತೇವೆ. ಇನ್ನು ಕ್ರೂಡ್ ಆಯಿಲ್ ಟ್ರೇಡ್ ಮತ್ತೆ ಜಿಯೋ ಪಾಲಿಟಿಕ್ಸ್ ನೋಡೋದಾದ್ರೆ, ಇಂಡಿಯಾ ಆಸ್ ದಿ ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಆಯಿಲ್ ಇಂಪೋರ್ಟರ್, ಮೂರನೇ ಅತ್ಯಂತ ದೊಡ್ಡ ತೈಲ ಆಮದುದಾರ ದೇಶ, ಬೈಸ್ ಡಿಸ್ಕೌಂಟೆಡ್ ರಷ್ಯನ್ ಕ್ರೂಡ್ ಪೋಸ್ಟ್ ಯುಕ್ರೇನ್ ವಾರ್. ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿಸ್ತಾ ಇದ್ದೇವೆ, ಅದರಲ್ಲೂ ಉಕ್ರೇನ್ ಯುದ್ಧದ ಬಳಿಕ ದೊಡ್ಡ ರಿಯಾಯಿತಿ ದರದಲ್ಲಿ, ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಖರೀದಿ ಮಾಡ್ತಾ ಇದ್ದೇವೆ. ಲಿಂಕಿಂಗ್ ಎನರ್ಜಿ ಸೆಕ್ಯೂರಿಟಿ ವಿತ್ ಫಾರಿನ್ ಪಾಲಿಸಿ ಅಂಡ್ ಗ್ಲೋಬಲ್ ಸ್ಯಾಂಕ್ಷನ್ಸ್ ರೆಜಿಮ್ಸ್. ಇದೆಲ್ಲ ಈಗ ನಾವು ಆಯಿಲ್ ಖರೀದಿ ಮಾಡ್ತಾ ಇರೋದು, ಒಂದ್ ಕಡೆ ನಮಗೆ ಎನರ್ಜಿ ಸೆಕ್ಯೂರಿಟಿ ಬೇಕು, ಇನ್ನೊಂದು ಕಡೆ ನಮ್ಮ ಫಾರಿನ್ ಪಾಲಿಸಿ, ಅಮೆರಿಕ ಇರಬಹುದು, ರಷ್ಯಾ ಇರಬಹುದು, ಆ ಎರಡೂ ದೇಶಗಳ ನಡುವಿನ ಫಾರಿನ್ ಪಾಲಿಸಿಯಲ್ಲಿ ಸ್ವಲ್ಪ ಹಿಂದೆ ಮುಂದಾಗುತ್ತೆ, ಏರುಪೇರು ಆಗುತ್ತೆ. ಅದಾದ್ಮೇಲೆ ಗ್ಲೋಬಲ್ ಸ್ಯಾಂಕ್ಷನ್, ಅಮೆರಿಕ ಈಗ ಹೇಳ್ತಾ ಇದೆ ಸ್ಯಾಂಕ್ಷನ್ ಅಂತ. ಇದೆಲ್ಲವನ್ನ ನಾವು ಆಯಿಲ್ ನಿಂದಾಗಿ ಅನುಭವಿಸಬೇಕಾಗ್ತಾ ಇದೆ. ಇನ್ನು ಮುಂದಿನದು ಇಂಡಿಯಾಸ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, IIP ಅಂತ ಶಾರ್ಟ್ ಆಗಿ ಕರಿತೇವೆ, ಗ್ರೀವ್ ಬೈ 3.5% ಇನ್ ಜುಲೈ 2025, 4-month ಹೈ ಡ್ರಿವನ್ ಬೈ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಿಸಿಟಿ, ಕ್ಯಾಪಿಟಲ್ ಅಂಡ್ ಕನ್ಸ್ಯೂಮರ್ ಗುಡ್ ಸೆಕ್ಟರ್ಸ್. ಕೈಗಾರಿಕೆ ಅಥವಾ ಉದ್ಯಮಗಳಲ್ಲಿ ಆಗ್ತಾ ಇರತಕ್ಕಂಥ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಉತ್ಪಾದನಾ ಸೂಚ್ಯಂಕ ಇದೆ, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ. ಅದರ ಪ್ರಕಾರ ಕಳೆದ ಜುಲೈನಲ್ಲಿ 3.5% ಬೆಳವಣಿಗೆ ಸಾಧಿಸಿದ್ದೇವೆ. ಕಳೆದ 4 ತಿಂಗಳಲ್ಲೇ ಇದು ಅತ್ಯಂತ ಅಧಿಕವಾಗಿರುವಂತಹ ದರ. ಇದಕ್ಕೆ ಮುಖ್ಯ ಕಾರಣ ಉತ್ಪಾದನೆ ವಲಯ, ವಿದ್ಯುತ್, ಬಂಡವಾಳ ಸರಕು ಮತ್ತೆ ಗ್ರಾಹಕ ಸರಕುಗಳು ಅಂತ ಇರುತ್ತವಲ್ವಾ, ಈ ಎಲ್ಲಾ ಒಂದು ಸರಕುಗಳ ವಲಯದಲ್ಲಿ ಬೆಳವಣಿಗೆ ಆಗಿದೆ. ಹಾಗಾಗಿ ಟೋಟಲ್ ಆಗಿ IIP ಗ್ರೋ ಆಗಿದೆ. IIP ಅಂತಂದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇಟ್ಸ್ ಅ ಮಂತ್ಲಿ ಇಂಡಿಕೇಟರ್, ಅಂದ್ರೆ ಮಾಸಿಕ ಸೂಚ್ಯಂಕ ಅಂತ ಹೇಳಬಹುದು, ರಿಲೀಸ್ಡ್ ಬೈ ದಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸರಿಯಾಗಿ ನೋಡ್ಕೊಳ್ಳಿ, MOSPI ಅಂತ ಶಾರ್ಟ್ ಆಗಿ ಕರಿತೇವೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಅದು ರಿಲೀಸ್ ಮಾಡುವಂಥದ್ದು ಇದು IIP, ದಟ್ ಮೆಜರ್ಸ್ ದ ಗ್ರೋತ್ ಆಫ್ ಡಿಫರೆಂಟ್ ಸೆಕ್ಟರ್ಸ್ ಆಫ್ ದಿ ಎಕಾನಮಿ ಲೈಕ್ ಮ್ಯಾನುಫ್ಯಾಕ್ಚರಿಂಗ್, ಮೈನಿಂಗ್ ಅಂಡ್ ಎಲೆಕ್ಟ್ರಿಸಿಟಿ. ಇದರ ಮೂಲಕ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ಆಗ್ತಾ ಇರ್ತಕ್ಕಂತಹ ಗ್ರೋತ್ ಅನ್ನ ಮೆಜರ್ ಮಾಡ್ತೇವೆ, ಅಳಿತೇವೆ. ಇನ್ನು ಕ್ಯಾಪಿಟಲ್ ಗೂಡ್ಸ್ ಮತ್ತೆ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಂತ ನೋಡೋದಾದ್ರೆ, ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಕ್ಯಾಪಿಟಲ್ ಗೂಡ್ಸ್, ಬಂಡವಾಳ ಸರಕುಗಳ ವಲಯ 5% ಅಷ್ಟು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ತೋರಿಸ್ತಾ ಇದೆ. ಇನ್ನು ಕನ್ಸ್ಯೂಮರ್ ಡ್ಯೂರೇಬಲ್ಸ್ 7.7% ಅಷ್ಟು
ಅಭಿವೃದ್ಧಿ ಹೊಂದುತ್ತಾ ಇದೆ. ಅದರ ಅರ್ಥ ಏನು? ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ನೋಡಿ, ಮೈನಿಂಗ್ ಕಾಂಟ್ರಾಕ್ಟೆಡ್ ಫಾರ್ 4th ಕಾನ್ಸಿಕ್ಯೂಟಿವ್ ಮಂತ್ ಡ್ಯೂ ಟು ವೀಕ್ ಡಿಮ್ಯಾಂಡ್ ಅಂಡ್ ಮಾನ್ಸೂನ್ ಎಫೆಕ್ಟ್. ಒಂದು ಮಾನ್ಸೂನ್ ಮಳೆಯಿಂದಾಗಿ, ಇನ್ನೊಂದು ಡಿಮ್ಯಾಂಡ್ ಕಡಿಮೆ ಆಗಿರೋದ್ರಿಂದಾಗಿ ಮೈನಿಂಗ್ ವಲಯ 4ನೇ ಬಾರಿ ಕಾನ್ಸಿಕ್ಯೂಟಿವ್ ಮಂತ್, ಸತತವಾಗಿ 4ನೇ ತಿಂಗಳು ಕುಸಿತವನ್ನ ಕಾಣ್ತಾ ಇದೆ. ಮುಂದಿನ ವಿಚಾರ, ಇಂಡಿಯಾಸ್ ಏಜಿಂಗ್ ಪಾಪ್ಯುಲೇಷನ್ ಇಸ್ ರ್ಯಾಪಿಡ್ಲಿ ಗ್ರೋಯಿಂಗ್. ಎಲ್ಲಾ ದೇಶಗಳಲ್ಲೂ ಇದೇ ಸಮಸ್ಯೆ. ಈಗ ನಮ್ಮ ದೇಶವು ಅದಕ್ಕೇನು ಹೊರತಾಗಿಲ್ಲ. ಆದ್ರೆ ನಾವು ಸ್ವಲ್ಪ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದ್ದೇವೆ. ಸದ್ಯಕ್ಕೆ ಯೂತ್ ಪಾಪ್ಯುಲೇಷನ್ ನಮ್ದು ಜಾಸ್ತಿ ಇದೆ. ಇನ್ನು ಅಮೆರಿಕ, ಚೀನಾ ಮತ್ತೆ ಕೆಲವು ಜಪಾನ್, ಅದರಲ್ಲೂ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶದಲ್ಲೂ ನಿಧಾನವಾಗಿ, ಅಂತಂದ್ರೆ ಈಗೀಗ ಸ್ವಲ್ಪ ಜಾಸ್ತಿ ರ್ಯಾಪಿಡ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. with elderly women forming the majority due to longer life expectancy, but facing poor health access, economic dependence and neglect. ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಕಾಲ ಬದುಕೋದ್ರಿಂದ ವೃದ್ಧ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಅವರಿಗೆ ಆರೋಗ್ಯ ಸೇವೆಗಳು ಸಿಗ್ತಾ ಇಲ್ಲ. ಆರ್ಥಿಕವಾಗಿ ಅವರು ಬೇರೆಯವರ ಮೇಲೆ ಅವಲಂಬಿತರಾಗಿದ್ದಾರೆ. ಅದೇ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅವರನ್ನ. ಎಲ್ಲಾ ಸಮಸ್ಯೆಗಳು ಅವರನ್ನ ಕಾಡ್ತಾ ಇವೆ. ಜೆಂಡರ್ಡ್ ಹೆಲ್ತ್ ಡಿಸ್ಪ್ಯಾರಿಟೀಸ್ ಅಂತಂದ್ರೆ, ಮಹಿಳೆಯರು ಆದ ಕಾರಣದಿಂದಾಗಿನೇ ಅವರಿಗೆ ಎಷ್ಟೋ ಸಾರಿ ಆರೋಗ್ಯ ಸೇವೆಗಳಲ್ಲಿ ಸರಿಯಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಡಿಸ್ಪ್ಯಾರಿಟಿ. ಎಲ್ಡರ್ಲಿ ವಿಮೆನ್ ಆಫನ್ ಅಂಡರ್ ಯುಟಿಲೈಸ್ ಹೆಲ್ತ್ ಕೇರ್ ಸರ್ವಿಸ್ ಬಿಕಾಸ್ ಆಫ್ ಲೋ ಎಜುಕೇಶನ್. ಯಾಕೆ ಅವರು ಆರೋಗ್ಯ ಸೇವೆಗಳನ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ಮೊದಲನೇದು ಲೋ ಎಜುಕೇಶನ್, ಆ ಒಂದು ಶಿಕ್ಷಣವನ್ನ ಪಡೆದೇ ಇರೋದು. ಇನ್ನು ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ, ಅದೇ ರೀತಿ ಆರ್ಥಿಕ ಅಭದ್ರತೆ. ಅವರು ತಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಲ್ಯಾಕ್ ಆಫ್ ಡಿಸಿಷನ್ ಮೇಕಿಂಗ್ ಪವರ್. ಒಂದು ಮನೆಯಲ್ಲಿ ವಯಸ್ಸಾದವರನ್ನ ಜಾಸ್ತಿ ಡಿಸಿಷನ್ ಮೇಕಿಂಗ್ ಆಗಿ ಸ್ವಲ್ಪ ದಿನದ ತನಕ ಅವರನ್ನು ಕೇಳಬಹುದು ಗೌರವ ಕೊಟ್ಟು. ಆದ್ರೆ ಅವರು ದುರ್ಬಲರಾಗ್ತಾ ಇದ್ದ ಹಾಗೆ ಅವರನ್ನ ಯಾವುದೇ ಒಂದು ನಿರ್ಣಯ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳೋದಿಲ್ಲ. ಅಂಡ್ ಪ್ರಯಾರಿಟೈಸೇಷನ್ ಆಫ್ ಫ್ಯಾಮಿಲಿ ನೀಡ್ಸ್ ಓವರ್ ದೇರ್ ಓನ್. ಇಡೀ ಫ್ಯಾಮಿಲಿಗೆ ಏನ್ ಬೇಕು ಅದ್ರ ಕಡೆ ಫೋಕಸ್ ಮಾಡ್ತಾ ಇರ್ತಾರೆ, ಹೊರತು ವೃದ್ಧರ ಕಡೆ ಗಮನ ಕೊಡೋದಿಲ್ಲ. ನ್ಯಾಷನಲ್ ಹೆಲ್ತ್ ಪಾಲಿಸಿ ಅಂಡ್ ಏಜಿಂಗ್. India's health system is yet to adopt a gender sensitive approach, elderly care. ಅಂತಂದ್ರೆ ವಯಸ್ಸಾದವರಿಗೆ ಸಂಬಂಧಪಟ್ಟ ಹಾಗೆ ನಾವು ನಮ್ಮ ನ್ಯಾಷನಲ್ ಪಾಲಿಸಿಗಳಲ್ಲಿ ಅಥವಾ ಒಂದು ನಮ್ಮ ಏಜಿಂಗ್ಗೆ ಸಂಬಂಧಪಟ್ಟ ಹಾಗೆ ಜೆಂಡರ್ ಸೆನ್ಸಿಟಿವ್ ಅಪ್ರೋಚ್ ಅಂತಂದ್ರೆ ಲಿಂಗ ಸೂಕ್ಷ್ಮತೆ, ಅಂತಂದ್ರೆ ಮಹಿಳೆಯರಿಗೆ ಯಾವ ಸಮಸ್ಯೆ ಬರಬಹುದು, ಅವರ ಸಮಸ್ಯೆಗಳಿಗೆ ತಕ್ಕ ಹಾಗೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು, ಪುರುಷರಿಗೆ ಬರುವ ಸಮಸ್ಯೆಗಳೇನು, ಅದಕ್ಕೆ ಏನು ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೆಯದು. ಸೆನ್ಸಿಟಿವಿಟಿ ಇರಬೇಕು, ಸಂವೇದನಶೀಲತೆ ಇರಬೇಕು. ಅವರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸುವಂತಹ ಯೋಜನೆಗಳನ್ನ ಜಾರಿಗೊಳಿಸಬೇಕು. ಆಗ ಮಾತ್ರ ಎಲ್ಲಾ ಪುರುಷರಾಗಿರ್ಬಹುದು, ಮಹಿಳೆಯರಾಗಿರಬಹುದು, ಎಲ್ಲರ ಬಗ್ಗೆ ಸರಿಯಾಗಿ ನಾವು ಕಾಳಜಿ ತೆಗೆದುಕೊಳ್ಳಬಹುದು. ಡಿಸ್ಪೈಟ್ ಫೈಂಡಿಂಗ್ ಲೈಕ್ ದಿ 2017 IIPS ಸ್ಟಡಿ showing older women face higher risk of mental health issues, disability and limited healthcare access. ಯಾರು ಮಹಿಳೆಯರು, ಓಲ್ಡರ್ ವುಮೆನ್, ಅವರಿಗೆ ಜಾಸ್ತಿ ರಿಸ್ಕ್ ಇದೆ. ಯಾವ್ದ್ರದ್ದು ಅಂತಂದ್ರೆ ಮೆಂಟಲ್ ಹೆಲ್ತ್ ಇಶ್ಯೂಗಳದ್ದು, ಡಿಸ್ಯಾಬಿಲಿಟಿ, ಅಂಗವೈಕಲ್ಯ ಇರಬಹುದು. ಅದೇ ರೀತಿ ಸಂಬಂಧಪಟ್ಟ ಹಾಗೆ ಲಿಮಿಟೆಡ್ ಹೆಲ್ತ್ ಕೇರ್ ಆಕ್ಸೆಸ್, ಆರೋಗ್ಯ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸರಿಯಾಗಿ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿ ಮಹಿಳೆಯರು, ಅದರಲ್ಲಿ ವೃದ್ಧ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕ್ರಮಗಳನ್ನ ಜಾರಿಗೊಳಿಸುವ ಅವಶ್ಯಕತೆ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರ, ಸೈಂಟಿಸ್ಟ್ ವರ್ಲ್ಡ್ ವೈಡ್ ಆರ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಆರ್ಟಿಫಿಷಿಯಲ್ ವೂಮ್ಸ್ ಅಂಡ್ ಅಡ್ವಾನ್ಸ್ಡ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಲೈಕ್ ವೂಮ್ ಟ್ರಾನ್ಸ್ಪ್ಲಾಂಟ್ ಏಮಿಂಗ್ ಟು ಸಪೋರ್ಟ್ ಪ್ರೆಗ್ನೆನ್ಸೀಸ್ ಔಟ್ಸೈಡ್ ದಿ ಹ್ಯೂಮನ್ ಬಾಡಿ. ತಂತ್ರಜ್ಞಾನ ಎಲ್ಲಿಂದ ಎಲ್ಲಿ ತನಕ ಬೇಕಾದ್ರೂ ಹೋಗಬಹುದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಚೀನಾದವರು ಸಹ ಮಾಡ್ತಾ ಇದ್ದಾರೆ ಅನ್ನೋದರ ಒಂದು ಸುದ್ದಿ ಇತ್ತು. ಚೀನಾದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಮಾನವ ದೇಹದ ಹೊರಗೆ ಗರ್ಭಧಾರಣೆ ಆಗುವ ರೀತಿಯಲ್ಲಿ ಕೃತಕ ಗರ್ಭ ಮತ್ತೆ ಗರ್ಭಕೋಶದ ಕಸಿ, ಇಂತಹ ಚಿಕಿತ್ಸೆಗಳ ಕುರಿತು ಸಂಶೋಧನೆ ನಡೆಸ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ವೂಮ್ ಅಂತಂದ್ರೆ ಕೃತಕ ಗರ್ಭ. ಹಾಗಂದ್ರೆ ಏನು? ಅ ಲ್ಯಾಬ್ ಗ್ರೋನ್ ಡಿವೈಸ್ ಡಿಸೈನ್ ಟು ರೆಪ್ಲಿಕೇಟ್ ಕಂಡೀಷನ್ ಆಫ್ ಯೂಟರಸ್. ಅಂತಂದ್ರೆ ಗರ್ಭಕೋಶದ ಸ್ಥಿತಿಯನ್ನ ಹೋಲುವ ರೀತಿಯಲ್ಲೇ ಇರುವಂತಹ, ಆ ರೀತಿ ವಿನ್ಯಾಸ ಮಾಡಿದಂತಹ ಒಂದು ಸಾಧನ ಇದು. ಅಲೋವಿಂಗ್ ಎಂಬ್ರಿಯೋಸ್ ಆರ್ ಫೀಟಸ್ ಟು ಡೆವಲಪ್, ರೈಸಿಂಗ್ ಎಥಿಕಲ್, ಮೆಡಿಕಲ್ ಅಂಡ್ ಲೀಗಲ್ ಡಿಬೇಟ್ಸ್. ಇದು ಆ ಒಂದು ಸಾಧನದೊಳಗಡೆ ಭ್ರೂಣವನ್ನ ಬೆಳೆಸಲಿಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೈತಿಕವಾಗಿ, ವೈದ್ಯಕೀಯವಾಗಿ ಮತ್ತೆ ಲೀಗಲ್ ಡಿಬೇಟ್ಗಳು ಸ್ಟಾರ್ಟ್ ಆಗಿದೆ. ಇದು ಆರ್ಟಿಫಿಷಿಯಲ್ ವೂಮ್. ಇನ್ನು ವೂಮ್ ಟ್ರಾನ್ಸ್ಪ್ಲಾಂಟ್ ಅಂತಂದ್ರೆ ಇಟ್ ಇಸ್ ಅ ಮೆಡಿಕಲ್ ಪ್ರೊಸೀಜರ್, ಅಂತಂದ್ರೆ ಒಂದು ವೈದ್ಯಕೀಯ ಪ್ರಕ್ರಿಯೆ ಅಂತ ಹೇಳಬಹುದು.
where uterus is transplanted into women lacking one. ಅಂದರೆ ಗರ್ಭಕೋಶ ಇಲ್ಲದ ಮಹಿಳೆಗೆ ಗರ್ಭಕೋಶವನ್ನು ಕಸಿ ಮಾಡುವಂತಹ ಒಂದು ವೈದ್ಯಕೀಯ ಪ್ರಕ್ರಿಯೆ. ವಿತ್ ದ ಫಸ್ಟ್ ಸಕ್ಸಸ್ಫುಲ್ ಕೇಸ್ ರಿಪೋರ್ಟೆಡ್ ಇನ್ ಸ್ವೀಡನ್ ಎನಾಬ್ಲಿಂಗ್ ಲೈವ್ ಬರ್ತ್ಸ್. 2014ರಲ್ಲಿ ಮೊದಲನೇ ಬಾರಿ ಸ್ವೀಡನ್ನಲ್ಲಿ ಯಶಸ್ವಿ ಗರ್ಭಕೋಶ ಕಸಿ ನಡೆದಿತ್ತು. ಇನ್ನು ಇವತ್ತಿನ ವಿಚಾರಗಳನ್ನು ನೋಡೋದಾದ್ರೆ, PM ನರೇಂದ್ರ ಮೋದಿ ವಿಸಿಟೆಡ್ ಚೀನಾ ಆಫ್ಟರ್ 7 years since 2018 to hold bilateral talks with Xi Jinping, Vladimir Putin and attend the Shanghai Cooperation Organization Summit. 7 ವರ್ಷಗಳ ನಂತರ ಮೋದಿಯವರು ಚೀನಾಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿನ ಝಿ ಜಿನ್ಪಿಂಗ್, ಪುಟಿನ್, ತುಂಬಾ ಬೇರೆ ಬೇರೆ ದೇಶಗಳ ನಾಯಕರು ಬರ್ತಾರೆ. ಅವ್ರ ಜೊತೆ ದ್ವಿಪಕ್ಷೀಯ ಮಾತುಕತೆ ಇರಬಹುದು, ಬಹುಪಕ್ಷೀಯ ಮೀಟಿಂಗ್ಗಳು ನಡೀಬಹುದು. ಅದರಲ್ಲೂ ಶಾಂಘೈ ಸಹಕಾರ ಸಂಸ್ಥೆ ಅದರ ಶೃಂಗಸಭೆಯಲ್ಲೂ ಸಹ ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಇಂಡಿಯಾ ಚೈನಾ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ ಮೋದಿ ಝಿ ಮೀಟಿಂಗ್ ಸಿಗ್ನಲ್ಸ್ ಎಫರ್ಟ್ ಟು ಇಂಪ್ರೂವ್ ದ ಟೈಸ್ ಅಮಿಡ್ US tariffs and Ukraine war tension. While Ukraine urged Modi to press Russia for an immediate ceasefire. ಅಮೆರಿಕ ಒಂದು ಕಡೆ ಸುಂಕಗಳನ್ನು ವಿಧಿಸ್ತಾ ಇದೆ, ಇನ್ನೊಂದು ಕಡೆ ಉಕ್ರೇನ್ ಯುದ್ಧ ಆಗ್ತಾ ಇದೆ. ಎಲ್ಲ ಒಂದು ಉದ್ವಿಗ್ನತೆಗಳ ನಡುವೆ ಮೋದಿಯವರು ಮತ್ತು ಸಿ ಜಿನ್ಪಿಂಗ್ ಅವರ ಒಂದು ಭೇಟಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಷ್ಯಾದ ಮೇಲೆ ಕದನ ವಿರಾಮ ಒತ್ತಾಯಿಸಿ ತಕ್ಷಣ ಕದನ ವಿರಾಮ ಘೋಷಣೆ ಮಾಡಲಿಕ್ಕೆ ರಷ್ಯಾಕ್ಕೆ ಹೇಳಿ ಅಂತ ಮೋದಿಗೆ ಉಕ್ರೇನ್ ಆಗ್ರಹಿಸ್ತಾ ಇದೆ. ಇನ್ನು US ಫೆಡರಲ್ ಅಪೀಲ್ ಕೋರ್ಟ್ ಫಿಲ್ಸ್ ಕೋರ್ಟ್ ರೂಲ್ ದಟ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ exceeded his authority in imposing sweeping global tariffs under emergency powers law, though the tariffs remain in place pending appeal. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಜಾಗತಿಕ ಮಟ್ಟದಲ್ಲಿ ಸುಂಕಗಳನ್ನು ಹೇರಲಿಕ್ಕೋಸ್ಕರ ತುರ್ತು ಅಧಿಕಾರದ ಕಾನೂನನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಅಮೆರಿಕದ ಫೆಡರಲ್ ಅಪೀಲ್ ಕೋರ್ಟ್ ತೀರ್ಪು ನೀಡ್ತಾ ಇದೆ. ಆದರೆ ಮೇಲ್ಮನವಿಗೆ ಇನ್ನೂ ಸಹ ಅವಕಾಶ ಇರೋದ್ರಿಂದ ಸುಂಕಗಳು ಜಾರಿಯಲ್ಲಿ ಇರುತ್ತವೆ. ಇನ್ನು ಎಮರ್ಜೆನ್ಸಿ ಪವರ್ಸ್ ಲಾ ಅಂತಂದ್ರೆ a law that allows the president act unilaterally during national emergencies. ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಯಾವುದೋ ತುರ್ತು ಪರಿಸ್ಥಿತಿಯಲ್ಲಿ ಏಕಪಕ್ಷೀಯವಾಗಿ ಯುನಿಲ್ಯಾಟ್ರಲಿ ಅಂತ ಹೇಳ್ತೇವೆ, ಅಂತಂದ್ರೆ ತುಂಬಾ ರೀತಿಯ ಸಲಹೆ ಸೂಚನೆಗಳನ್ನ ಪರಿಗಣಿಸಿಕೊಂಡು ಆಮೇಲೆ ಕೈಗೊಳ್ಳುವ ನಿರ್ಧಾರ ಅಲ್ಲ, ಏಕಪಕ್ಷೀಯವಾಗಿ ತನ್ನ ಮನಸ್ಸಿಗೆ ಬಂದ ಹಾಗೆ ಅಂತ ಹೇಳ್ಬಹುದು. ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಲ್ಲಿ ಅವಕಾಶ ಇದೆ. ಅದಕ್ಕೋಸ್ಕರ ಈ ಅಧಿಕಾರ ನೀಡುತ್ತೆ ಈ ಕಾನೂನು, ಎಮರ್ಜೆನ್ಸಿ ಪವರ್ಸ್ ಲಾ ಅನ್ನೋದು. ಆದ್ರೆ ಬಟ್ ಕೋರ್ಟ್ಸ್ ಕ್ಯಾನ್ ರಿವ್ಯೂ ಅಂಡ್ ಸ್ಟ್ರೈಕ್ ಡೌನ್ ಆಕ್ಷನ್ಸ್ ಬಿಯಾಂಡ್ ದಿಸ್ ಕಾನ್ಸ್ಟಿಟ್ಯೂಷನಲ್ ಸ್ಕೋಪ್. ಆದ್ರೆ ಒಂದು ವೇಳೆ ಇವರು ಕೈಗೊಳ್ಳುವ ನಿರ್ಧಾರಗಳು ಸಂವಿಧಾನದ ಮಿತಿಯನ್ನ ಮೀರಿದ್ರೆ, ವ್ಯಾಪ್ತಿಯನ್ನ ಮೀರಿದ್ರೆ, ಆವಾಗ ಕೋರ್ಟ್ ಅದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬಹುದು. ಅದು ಈಗ ಕೋರ್ಟ್ಗಳು ಆ ವ್ಯಾಪ್ತಿಯನ್ನ ಮೀರುತ್ತಾ ಇದು ಅನ್ನೋದನ್ನ ಪರಿಶೀಲಿಸ್ತಾ ಇವೆ. ಅದಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಫೆಡರಲ್ ಕೋರ್ಟ್ ತೀರ್ಪು ಸಹ ನೀಡಿದೆ. ಮೇಲ್ಮನವಿ ಬಾಕಿ ಇರೋದ್ರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇನ್ನು ಕೇರಳ ಇಸ್ ಕನ್ಸಿಡರಿಂಗ್ ಅಮೆಂಡಿಂಗ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಟು ಅಲೌ ದಿ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆರ್ಡರ್ ಕಿಲ್ಲಿಂಗ್, ಟ್ರ್ಯಾಂಕ್ವಲೈಸಿಂಗ್ ಆರ್ ಕ್ಯಾಪ್ಚರಿಂಗ್ ಆಫ್ ವೈಲ್ಡ್ ಅನಿಮಲ್ಸ್ ಕಾಸಿಂಗ್ ಸೀರಿಯಸ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್. ಕಾಡು ಪ್ರಾಣಿಗಳಿಂದಾಗಿ ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ತೀವ್ರ ಆಗಿರುತ್ತೆ. ಅದರಲ್ಲೂ ಕೇರಳದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದೆಯಲ್ವಾ 1972ರದ್ದು, ಇದಕ್ಕೆ ತಿದ್ದುಪಡಿ ತರಲಿಕ್ಕೆ ಯೋಚನೆ ಮಾಡ್ತಾ ಇದೆ ಕೇರಳ ಸರ್ಕಾರ. ಇದರ ಮೂಲಕ ಅಲ್ಲಿ ವನ್ಯಜೀವಿ ವಾರ್ಡನ್ ಇರ್ತಾರೆ, ಅವರಿಗೆ ಈಗ ಯಾವ್ದಾದ್ರು ಪ್ರಾಣಿ ಈ ತರ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗೆ ಕಾರಣ ಆಗುತ್ತಲ್ವಾ, ಅಂತ ಪ್ರಾಣಿಗಳನ್ನ ಕೊಲ್ಲಲಿಕ್ಕೆ ಅಥವಾ ಮದ್ದು ನೀಡಿ ಅದನ್ನ ಅರೆಜೀವಗೊಳಿಸೋದು ಅಥವಾ ಹಿಡಿಲಿಕ್ಕೆ ಅಧಿಕಾರ ನೀಡುತ್ತೆ ಈ ಒಂದು ಅಮೆಂಡ್ಮೆಂಟ್. ಇನ್ನು ಆರ್ಟಿಕಲ್ 254(2) ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಅಲೌಸ್ ಅ ಸ್ಟೇಟ್ ಲೆಜಿಸ್ಲೇಚರ್ ಟು ಪಾಸ್ ಅ ಲಾ ಆನ್ ಅ ಕನ್ಕರೆಂಟ್ ಲೀಸ್ಟ್ ಸಬ್ಜೆಕ್ಟ್ ದಟ್ ಡಿಫರ್ಸ್ ಫ್ರಮ್ ಸೆಂಟ್ರಲ್ ಲಾ. ನಿಮ್ಗೆ ಗೊತ್ತಿರಬಹುದು ಸಮವರ್ತಿ ಪಟ್ಟಿ ಅಂತಿದೆ, ಕನ್ಕರೆಂಟ್ ಲೀಸ್ಟ್. ಅದರ ಮೇಲೆ ಅಥವಾ ಅಲ್ಲಿರುವ ವಿಷಯಗಳ ಮೇಲೆ ಕಾನೂನುಗಳನ್ನ ಜಾರಿಗೊಳಿಸಲಿಕ್ಕೆ ಸೆಂಟರ್ ಮತ್ತೆ ಸ್ಟೇಟ್ ಎರಡಕ್ಕೂ ಅವಕಾಶಗಳಿರುತ್ತೆ. ಇನ್ನು ಸಂವಿಧಾನದ ವಿಧಿ ಅನುಚ್ಛೇದ ಅಂತ ಹೇಳ್ತೇವೆ, ಇದು 254ನೇ ಒಂದು ವಿಧಿ ಏನ್ ಹೇಳುತ್ತೆ ಅಂತಂದ್ರೆ, ಸಮವರ್ತಿ ಪಟ್ಟಿಲಿರೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಶಾಸಕಾಂಗ ಕೇಂದ್ರದ ಕಾನೂನಿಗಿಂತ ಡಿಫರೆಂಟ್ ಆಗಿ ಭಿನ್ನವಾದಂತಹ ಒಂದು ಕಾನೂನನ್ನ ಜಾರಿಗೊಳಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇದು ಮಾನ್ಯ ಆಗ್ಬೇಕು ಅಂತಂದ್ರೆ ಇದಕ್ಕೆ ಪ್ರೆಸಿಡೆಂಟ್ ಅಸೆಂಟ್ ಬೇಕಾಗುತ್ತೆ. ವ್ಯಾಲಿಡ್ ಅಂತ ಕನ್ಸಿಡರ್ ಆಗ್ಬೇಕು ಅಂತಂದ್ರೆ ಪ್ರೆಸಿಡೆಂಟ್ ಅವರ ಒಂದು ಅನುಮೋದನೆ ಬೇಕು. ಇನ್ನು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಇನ್ಕ್ರೀಸಿಂಗ್ ಇನ್ಸಿಡೆಂಟ್ಸ್ ಇನ್ ಕೇರಳ, ಎಸ್ಪೆಷಲಿ ಅಫೆಕ್ಟಿಂಗ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್.
have led the state to urge amendments in the Wildlife Protection Act for quicker conflict mitigation. ಕೇರಳದಲ್ಲಿ ಆಗ್ತಾ ಇರತಕ್ಕಂತಹ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಅದರಲ್ಲೂ ದುರ್ಬಲ ವರ್ಗದವರ ಮೇಲೆ ಅವರಿಗೆ ಸಂಬಂಧಪಟ್ಟ ಕಷ್ಟಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸಂಘರ್ಷವನ್ನು ತಪ್ಪಿಸಲಿಕ್ಕೆ ರಾಜ್ಯ ಸರ್ಕಾರ ಈ ಒಂದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಮುಂದಿನ ವಿಚಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ ಕೊಲಾಬರೇಷನ್ ವಿತ್ ಇಂಡಿಯಾ ಡ್ರಾಫ್ಟಿಂಗ್ ಗ್ಲೋಬಲ್ ಬೆಂಚ್ ಮಾರ್ಕ್ಸ್ ಫಾರ್ ಯೋಗ ಪ್ರಾಕ್ಟೀಸ್ ಟು ಸ್ಟ್ಯಾಂಡರ್ಡೈಸ್ ಟ್ರೈನಿಂಗ್, ಎನ್ಶೋರ್ ಕ್ವಾಲಿಟಿ ಅಂಡ್ ಪ್ರಿವೆಂಟ್ ಮಿಸ್ಯೂಸ್. ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಅಭ್ಯಾಸವನ್ನು ಒಂದು ಪ್ರಮಾಣೀಕರಣಗೊಳಿಸಲಿಕ್ಕೆ, ಸ್ಟ್ಯಾಂಡರ್ಡೈಸ್ ಮಾಡಲಿಕ್ಕೆ, ಗುಣಮಟ್ಟವನ್ನು ಖಚಿತಪಡಿಸ್ಕೊಳ್ಳಿಕ್ಕೆ, ಅದೇ ರೀತಿ ಅದರ ದುರುಪಯೋಗ ತಡಿಲಿಕ್ಕೆ, ಅಂದ್ರೆ ಯೋಗ ಪ್ರಾಕ್ಟೀಷನರ್ಸ್, ಯೋಗದ ಗುರುಗಳು ಅಂತ ಹೇಳ್ಕೊಂಡು ನಮಗೆ ಬೇಕಾದ ರೀತಿ ಕೆಲವೊಂದು ಕಡೆ ಸೆಂಟರ್ಗಳನ್ನು ತೆಗಿತಾ ಇರ್ತಾರೆ. ಅಂತ ದುರುಪಯೋಗಗಳನ್ನು ತಡಿಲಿಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಭಾರತದ ಸಹಯೋಗದ ಜೊತೆ ಜಾಗತಿಕ ಮಟ್ಟದ ಮಾನದಂಡಗಳನ್ನು ಸಿದ್ಧಪಡಿಸ್ತಾ ಇದೆ. ಇನ್ನು MDNIY, ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ, an autonomous body under the Union ಆಯುಷ್ ಮಿನಿಸ್ಟ್ರಿ. ಇದು ಆಯುಷ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂತಹ ಒಂದು ಸ್ವಾಯತ್ತ ಸಂಸ್ಥೆ, ಆಕ್ಟಿಂಗ್ ಆಸ್ ದಿ ನೋಡಲ್ ಸೆಂಟರ್ ಫಾರ್ ಪ್ರಿಪೇರಿಂಗ್ ಗೈಡ್ಲೈನ್ಸ್ ಆನ್ ಯೋಗ ಟ್ರೈನಿಂಗ್, ಅಪ್ಲಿಕೇಶನ್ ಅಂಡ್ ರಿಸರ್ಚ್. ಈ ಒಂದು ಸಂಸ್ಥೆ ಇದೆಯಲ್ವಾ, ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ, ಇದು ಯೋಗದ ತರಬೇತಿ, ಅನ್ವಯ ಇರಬಹುದು ಮತ್ತೆ ಸಂಶೋಧನೆ ಕುರಿತಾಗಿ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸುವಂತಹ ಒಂದು ನೋಡಲ್ ಕೇಂದ್ರ ಅಥವಾ ಮೇಲ್ವಿಚಾರಣಾ ಕೇಂದ್ರ. ಯೋಗ ಆಸ್ ಪ್ರಿವೆಂಟಿವ್ ಹೆಲ್ತ್ ಕೇರ್, ತಡೆಗಟ್ಟುವ ಒಂದು ವಿಧಾನ ಅಂತ ಹೇಳ್ತೇವೆ ನಾವು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಸೊ ಸ್ಟ್ಯಾಂಡರ್ಡೈಸೇಷನ್ ಏಮ್ಸ್ ಟು ಪೊಸಿಷನ್ ಯೋಗ ಆಸ್ ಪ್ರಿವೆಂಟಿವ್, ಪ್ರಮೋಟಿವ್ ಅಂಡ್ ರಿಹ್ಯಾಬಿಲಿಟೇಟಿವ್ ಹೆಲ್ತ್ ಟೂಲ್ ಗ್ಲೋಬಲಿ, ಎನ್ಹಾನ್ಸಿಂಗ್ ಇಟ್ಸ್ ಕ್ರೆಡಿಬಿಲಿಟಿ ಅಂಡ್ ಸೈಂಟಿಫಿಕ್ ವ್ಯಾಲಿಡೇಷನ್. ಯೋಗವನ್ನ ಜಾಗತಿಕ ಮಟ್ಟದಲ್ಲಿ ಯಾವುದೇ ರೋಗ ಬರದೇ ಇರೋ ರೀತಿ ತಡೆಗಟ್ಟಲಿಕ್ಕೆ, ಮತ್ತೆ ಎಲ್ಲರ ಆರೋಗ್ಯವನ್ನು ಉತ್ತೇಜನಗೊಳಿಸಲಿಕ್ಕೆ, ಮತ್ತೆ ಯಾವ್ದಾದ್ರು ಒಂದು ಸಾಧನಗಳನ್ನ, ಅಂದ್ರೆ ಬೇರೆ ಬೇರೆ ತುಂಬಾ ಮೆಡಿಸಿನ್ಗಳಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗವನ್ನ ಯಾವ ರೀತಿ ನಾವು ಅಳವಡಿಸ್ಕೊಳ್ಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮಾನದಂಡಗಳನ್ನ ಅಳವಡಿಸ್ತಾ ಇದ್ದಾರೆ. ಇದ್ರ ಮೂಲಕ ನಮಗೆ ಒಂದು ವಿಶ್ವಾಸಾರ್ಹತೆ ಸಿಗುತ್ತೆ, ವೈಜ್ಞಾನಿಕ ಮೌಲ್ಯ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ವಿಲ್ ಲಾಂಚ್ ಆದಿವಾಣಿ, an AI-based app to translate Adivasi languages Bhil, Gondi, Kui, Garo into Hindi and English. ಸಾರಿ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, ಸ್ವಲ್ಪ ವೇಟ್ ಮಾಡಿ. ಈಗ ನಿಮ್ಗೆ ಕಾಣಿಸ್ತಾ ಇರಬಹುದು ಏನಾಗ್ತಾ ಇದೆ. ಆದಿವಾಣಿ AI based app to translate Adivasi languages into Hindi and English as part of the Adi Karma Yogi initiative for tribal digital inclusion. ಟ್ರೈಬಲ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಕರಿತೇವೆ. ಅದೇನ್ ಮಾಡ್ತಾ ಇದೆ, ಆದಿವಾಣಿ ಎಂಬಂತ ಆಪ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. ಇದು AI ಬೇಸ್ಡ್ ಆಪ್. ಇದು ಭಿಲ್, ಗೋಂಡಿ ಮತ್ತೆ ಕುಯಿ, ಗಾರೋ ಹೀಗೆ ಹಲವಾರು ಆದಿವಾಸಿ ಭಾಷೆಗಳನ್ನ ಹಿಂದಿ ಮತ್ತೆ ಇಂಗ್ಲಿಷ್ಗೆ ಇದ್ರ ಮೂಲಕ ಅನುವಾದಿಸಬಹುದು, ಭಾಷಾಂತರ ಮಾಡಬಹುದು. ಆದಿ ಕರ್ಮಯೋಗಿ ಅನ್ನುವಂಥ ಉಪಕ್ರಮವನ್ನ ಸ್ವಲ್ಪ ದಿನದ ಹಿಂದೆ ನೋಡಿದ್ವಿ. ಅದರ ಅಡಿಯಲ್ಲಿ ಡಿಜಿಟಲ್ ಒಳಗೊಳ್ಳುವಿಕೆ, ಎಲ್ಲರನ್ನ ಸಹ ಅದರಲ್ಲೂ ಆದಿವಾಸಿಗಳನ್ನ ಡಿಜಿಟಲ್ ಕ್ರಮಗಳ ಅಡಿಯಲ್ಲಿ ತರೋದು ಇದರ ಒಂದು ಉದ್ದೇಶ. ಆದಿವಾಸಿ ಲ್ಯಾಂಗ್ವೇಜಸ್ ಬಗ್ಗೆ ನೋಡೋದಾದ್ರೆ, ಆಸ್ ಪರ್ ದಿ 2011 ಸೆನ್ಸಸ್, ಭಿಲಿ ಅಂತಂದ್ರೆ ಅದು ಲ್ಯಾಂಗ್ವೇಜು ದಟ್ ಹ್ಯಾಸ್ 1.04 crore ಸ್ಪೀಕರ್ಸ್, 1.04 ಕೋಟಿಯಷ್ಟು ಇದನ್ನ ಮಾತನಾಡೋರು ಇದ್ದಾರೆ. ಇಸ್ ದಿ ಮೋಸ್ಟ್ ಸ್ಪೋಕನ್ ಟ್ರೈಬಲ್ ಲ್ಯಾಂಗ್ವೇಜ್, ಫಾಲೋಡ್ ಬೈ ಗೋಂದಿ, ಸಂತಾಲಿ, ಮುಂದಾರಿ ಅಂಡ್ ಅದರ್ ಕಾನ್ಸಂಟ್ರೇಟೆಡ್ ಇನ್ ಸೆಂಟ್ರಲ್ ಈಸ್ಟರ್ನ್, ನಾರ್ತ್ ಈಸ್ಟರ್ನ್ ಇಂಡಿಯಾ. ಮತ್ತೆ ಬೇರೆ ಬೇರೆ ಭಾಷೆಗಳು ಭಾರತದ ಬೇರೆ ಬೇರೆ ಪ್ರದೇಶಗಳಾದ್ಯಂತ ಹರಡಿಕೊಂಡಿದೆ. ಹಾಗೆ ಈ ಎಲ್ಲ ಲ್ಯಾಂಗ್ವೇಜಸ್ಗೆ ಸಂಬಂಧಪಟ್ಟ ಹಾಗೆ ಆಪ್ ಹೆಸರು ನೆನಪಿರ್ಲಿ, ಆದಿವಾಣಿ. ಇನ್ನು ಡಿಜಿಟಲ್ ಇನ್ಕ್ಲೂಷನ್ ಇನ್ ಗವರ್ನೆನ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ಮುಗಿಸಿದ್ರೆ ಪೋರ್ಷನ್ ಅನ್ನ, ಅದರಲ್ಲಿ ಇದನ್ನ ಸಹ ಇನ್ಕ್ಲೂಡ್ ಮಾಡಬಹುದು. ಸೊಸೈಟಿಯಲ್ಲಿ ಟ್ರೈಬಲ್ಸ್ ಅಂತ ಸಪರೇಟ್ ಸೆಕ್ಷನ್ ಇದೆ, ಅಲ್ಲೂ ಸಹ ಇದನ್ನ ಬಳಸ್ಕೊಳ್ಬಹುದು. ದ ಆಪ್ ಡೆವಲಪ್ಡ್ ವಿತ್ IIT ಡೆಲ್ಲಿ, ಬಿಟ್ಸ್ ಪಿಲಾನಿ, IIT ಹೈದರಾಬಾದ್, aims to preserve tribal culture and improve communication, capacity building and service delivery among tribal communities. ಈ ಆಪ್ ಅನ್ನ ಡೆವಲಪ್ ಮಾಡಿದ ಯಾರ್ಯಾರು? IIT ದೆಹಲಿ, ಬಿಟ್ಸ್ ಪಿಲಾನಿ, IIT ಹೈದರಾಬಾದ್. ಅದರಲ್ಲೂ ಬುಡಕಟ್ಟು ಸಂಸ್ಕೃತಿನ ಸಂರಕ್ಷಿಸಬೇಕು, ಮತ್ತೆ ಅಲ್ಲಿ ಸಂವಹನ ಇರಬಹುದು, ಸಾಮರ್ಥ್ಯ ವರ್ಧನೆ ಇರಬಹುದು, ಸರ್ಕಾರದ ಸೇವೆ ಸೌಲಭ್ಯಗಳನ್ನ ವಿತರಣೆಯನ್ನು ಸುಧಾರಿಸೋದು ಈ ಒಂದು ಆಪ್ ನಿಂದಾಗಿ ಹೆಚ್ಚು ಉಪಯೋಗ ಆಗಬಹುದು, ಈ ಆಪ್ ನಿಂದ. ಅದಕ್ಕೋಸ್ಕರ ಅಂತ ಆಪ್ ಅನ್ನ ಬಿಡುಗಡೆ ಮಾಡಿದ ಮಿನಿಸ್ಟ್ರಿ ನೆನಪಿದ್ಯಾ? ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ವಿಲ್ ಲಾಂಚ್ ಅಂತಂದ್ರೆ ಮಾಡ್ತಾ ಇದ್ದಾರೆ, ನಾಳೆ ಅನ್ಸುತ್ತೆ, ನಾಳೆ ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ. AI ಬೇಸ್ಡ್ ಆಪ್ ಅಂತ ನೆನಪಿರ್ಲಿ.
ಮುಖ್ಯವಾಗಿ ಅದು ಟ್ರಾನ್ಸ್ಲೇಟ್ ಆಗೋದು ಹಿಂದಿ ಅಂಡ್ ಇಂಗ್ಲಿಷ್ಗೆ. ಆದಿ ಕರ್ಮಯೋಗಿ ಇನಿಷಿಯೇಟಿವ್ ಸಹ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಮುಂದಿನದು, ಸೈಂಟಿಸ್ಟ್ ಫೌಂಡ್ ದಟ್ ಏನ್ಷಿಯಂಟ್ ಹ್ಯೂಮನ್ಸ್ ಇವಾಲ್ವ್ ಟು ವಾಕ್ ಆನ್ ಟೂ ಲೆಗ್ಸ್ ಬೈಪೆಡಲಿಸಮ್ in two developmental steps involving changes in pelvic cartilage growth and bone formation. ಮಾನವನ ವಿಕಾಸವಾದ ಅಂತಂದ್ರೆ ಅದೊಂದು ವಿಸ್ಮಯ ಮತ್ತೊಂದು ವಿಶಿಷ್ಟವಾದಂತಹ ಪ್ರಕ್ರಿಯೆ. ಅದರ ಬಗ್ಗೆ ಹೊಸ ಹೊಸ ಡೀಟೇಲ್ಸ್ಗಳು ಸಿಗ್ತಾನೆ ಹೋಗುತ್ತೆ. ಈಗ ವಿಜ್ಞಾನಿಗಳು ಏನು ಕಂಡುಕೊಂಡಿದ್ದಾರೆ ಅಂತಂದ್ರೆ, ನಮ್ಮ ಪೂರ್ವಜರಿದ್ದಾರಲ್ವಾ, ಬೈಪೆಡಲಿಸಮ್ ಅಂದ್ರೆ ಎರಡು ಕಾಲುಗಳ ಮೇಲೆ ನಡೆಯೋದು. ಆ ನಡೆಯೋಕೆ ಸಂಬಂಧಪಟ್ಟ ಹಾಗೆ ಮೊದಲನೇದು ಪೆಲ್ವಿಕ್ ಕಾರ್ಟಿಲೇಜ್ ಬೆಳವಣಿಗೆ, ಅದೇ ರೀತಿ ಮೂಳೆಯ ರಚನೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗೋದು. ಹೀಗೆ ಎರಡು ಹಂತ ಇತ್ತು ಅದರಲ್ಲಿ. ಸಡನ್ ಆಗಿ ಬೆಳಿಗ್ಗೆ ಎದ್ದ ಕ್ಷಣ ಇನ್ ಮುಂದೆ ನಾನು ಎರಡು ಕಾಲ ಮೂಲಕ ನಡಿಬೇಕು ಅಂತ ಅವ್ರು ನಡಿಲಿಲ್ಲ. ಅದು ಎಷ್ಟೋ ವರ್ಷಗಳ ಪ್ರಕ್ರಿಯೆ ಅದು. ಅದರಲ್ಲೂ ಸಹ ಎರಡು ಸ್ಟೆಪ್ ಇತ್ತು. ಬೈಪೆಡಲಿಸಮ್ ಅಂತಂದ್ರೆ ದ ಅಬಿಲಿಟಿ ಟು ವಾಕ್ ಅಪ್ರೈಟ್ ಆನ್ ಟೂ ಲೆಗ್ಸ್ ಇಸ್ ಡಿಫೈನಿಂಗ್ ಎವಲ್ಯೂಷನರಿ ಟ್ರೇಟ್ ಸಪರೇಟಿಂಗ್ ಹ್ಯೂಮನ್ಸ್ ಫ್ರಮ್ ಪ್ರೈಮೇಟ್ಸ್, ಕ್ರೂಷಿಯಲ್ ಫಾರ್ ಮೊಬಿಲಿಟಿ ಅಂಡ್ ಸರ್ವೈವಲ್. ಯಾವಾಗ ನಾವು ಎರಡು ಕಾಲುಗಳ ಮೂಲಕ ನಡಿಲಿಕ್ಕೆ ಪ್ರಾರಂಭಿಸಿದ್ವೋ ಅದೊಂದು ದೊಡ್ಡ ಬದಲಾವಣೆ. ಪ್ರೈಮೇಟ್ಗಳಿಂದ, ಬೇರೆ ಬೇರೆ ಜೀವಿಗಳಿಂದ ನಮ್ಮನ್ನ ಬೇರ್ಪಡಿಸಲಿಕ್ಕೆ ಒಂದು ಪ್ರಮುಖವಾದ ಲಕ್ಷಣನೇ ದ್ವಿಪಾದಿ ನಡಿಗೆ. ಹಾಗಾಗಿ ಇದರಿಂದಾಗಿ ಮುಂದೆ ಚಲನಶೀಲತೆ ಇರಬಹುದು, ಬದುಕುಳಿಯೋದಕ್ಕೆ, ಸರ್ವೈವ್ ಆಗ್ಲಿಕ್ಕೆ ಈ ಬೈಪೆಡಲಿಸಮ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇನ್ನು ಆಸ್ಟ್ರಲೋಪಿಥಿಕಸ್ ಲಿಂಕ್. ರಿಸರ್ಚ್ ಸಜೆಸ್ಟ್ ಅರ್ಲಿ ಹ್ಯೂಮನ್ ಆನ್ಸೆಸ್ಟರ್ಸ್ ಲೈಕ್ ಆಸ್ಟ್ರಲೋಪಿಥಿಕಸ್ ಆಲ್ರೆಡಿ ಹ್ಯಾಡ್ ಶಾರ್ಟ್ ವೈಡ್ ಪೆಲ್ವಿಸಸ್ suited for upright walking and childbirth, indicating deep evolutionary origins of bipedalism. ನಮ್ಮ ಪೂರ್ವಜರಲ್ಲಿ ತುಂಬಾ ಇದೆ. ರಾಮಾಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಬೇರೆ ಬೇರೆ ತರದ್ದು. ಅದರಲ್ಲಿ ಆಸ್ಟ್ರಲೋಪಿಥಿಕಸ್ ನಂತಹ ಕೆಲವು ಪೂರ್ವಜರಿದ್ದಾರಲ್ವಾ, ಅವರಿಗೆ ನೇರವಾಗಿ ನಡಿಲಿಕ್ಕೆ ಮತ್ತೆ ಮಗುವಿನ ಜನನಕ್ಕೆ ಸೂಕ್ತವಾದಂತಹ ಅಗಲವಾದ ಪೆಲ್ವಿಸ್ ಇತ್ತು, ಚಿಕ್ಕ ಮತ್ತೆ ಅಗಲವಾದ ಪೆಲ್ವಿಸ್ ಇತ್ತು. ಹೀಗಾಗಿ ಈ ವಿಕಾಸ ಆಗೋದು, ದ್ವಿಪಾದಿ ನಡಿಗೆಯ ವಿಕಾಸ ಇವರಿಂದಾಗ ಆಗಿರಬಹುದು ಅಂತ ವಿಜ್ಞಾನಿಗಳು ಈಗ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನದು, an IISER Kolkata study found that microbes capable of digesting plastic may also act as reservoir of antibiotic resistance genes, as plastic particles serve as hotspot for gene accumulation and transfer. ಪ್ಲಾಸ್ಟಿಕ್ ಅನ್ನ ವಿಘಟಿಸುವ ಸಾಮರ್ಥ್ಯ ಇರುವಂತಹ ಕೆಲವು ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಆದ್ರೆ ಅಂತಹ ಜೀವಿಗಳು ಆಂಟಿಬಯೋಟಿಕ್, ನಮ್ಮ ದೇಹಕ್ಕೆ ಆಂಟಿಬಯೋಟಿಕ್ ತಗೊಳ್ತವೆ. ತೆಗೆದುಕೊಂಡಾಗ ಎಷ್ಟೋ ಜೀವಿಗಳು ಅದನ್ನ ನಿರೋಧವನ್ನ ವ್ಯಕ್ತಪಡಿಸುತ್ತವೆ, ಅದನ್ನ ವಿರೋಧಿಸುತ್ತವೆ. ಅವರಿಗೆ ಏನೂ ಆಗೋದಿಲ್ಲ ಕೆಲವೊಂದು ಜೀವಿಗಳಿಗೆ. ಹಾಗಾಗಿ ಈ ಪ್ಲಾಸ್ಟಿಕ್ ಅನ್ನ ವಿಘಟಿಸುವಂತಹ ಸಾಮರ್ಥ್ಯ ಇರ್ತಾವಲ್ವಾ, ಅಂತಹ ಸೂಕ್ಷ್ಮಾಣು ಜೀವಿಗಳು ಆಂಟಿಬಯೋಟಿಕ್ ಪ್ರತಿರೋಧಕ ಜೀನ್ಗಳ ಸಂಗ್ರಹಾಗಾರವಾಗಿ ಕಾರ್ಯನಿರ್ವಹಿಸಬಹುದು ಅಂತ ಕೋಲ್ಕತ್ತಾ ಅಧ್ಯಯನ ಹೇಳ್ತಾ ಇದೆ. ಅಂತಂದ್ರೆ ಯಾಕಂತಂದ್ರೆ ಈ ಪ್ಲಾಸ್ಟಿಕ್ ಕಣಗಳಿರುತ್ತವಲ್ವಾ, ಅದು ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳ ಜೀನ್ಗಳನ್ನ ಶೇಖರಿಸಿಕೊಂಡಿರುತ್ತೆ, ವರ್ಗಾವಣೆ ಮಾಡುತ್ತೆ. ನಿಮಗೆ ಇನ್ನೂ ಕ್ಲಿಯರ್ ಆಗಿ ಕೆಳಗಡೆ ಗೊತ್ತಾಗುತ್ತೆ. ಪ್ಲಾಸ್ಟಿಸ್ಪಿಯರ್ ಅಂತಂದ್ರೆ ಮೈಕ್ರೋಬಿಯಲ್ ಕಮ್ಯುನಿಟಿ ಲಿವಿಂಗ್ ಆನ್ ಪ್ಲಾಸ್ಟಿಕ್ ವೇಸ್ಟ್ ಇನ್ ಸಾಯಿಲ್ ಅಂಡ್ ವಾಟರ್. ನೀರಿರಬಹುದು ಅಥವಾ ಭೂಮಿ ಇರಬಹುದು, ಅದ್ರ ಮೇಲೆ ಯಾರ್ಯಾರೋ ಪ್ಲಾಸ್ಟಿಕ್ ಅನ್ನ ಎಸೆದಿರ್ತಾರೆ. ಮೈಕ್ರೋಬಿಯಲ್ ಕಮ್ಯುನಿಟಿ ಅಂತಂದ್ರೆ ಚಿಕ್ಕ ಚಿಕ್ಕ ಸೂಕ್ಷ್ಮಾಣು ಜೀವಿಗಳು ಸಮುದಾಯ ಅಥವಾ ಅವುಗಳ ಸಮುದಾಯ ವಾಸ ಮಾಡಿರುತ್ತೆ. ಅಂತ ಒಂದು ಸಮುದಾಯಕ್ಕೆ ನಾವು ಪ್ಲಾಸ್ಟಿಸ್ಪಿಯರ್ ಅಂತ ಕರಿತೇವೆ. ಅಂತಂದ್ರೆ ನೀರು ಅಥವಾ ನೆಲದ ಮೇಲೆ ಪ್ಲಾಸ್ಟಿಕ್ ವೇಸ್ಟ್ ಮೇಲೆ ಲಿವಿಂಗ್ ವಾಸಿಸ್ತಾ ಇರತಕ್ಕಂಥ ಮೈಕ್ರೋಬಿಯಲ್ ಕಮ್ಯುನಿಟಿ, ವಿಚ್ ಕ್ಯಾನ್ ಡಿಗ್ರೇಡ್ ಪ್ಲಾಸ್ಟಿಕ್ಸ್ ಬಟ್ ಮೇ ಆಲ್ಸೋ ಹಾರ್ಬರ್ ಅಂಡ್ ಸ್ಪ್ರೆಡ್ ಹಾರ್ಮ್ಫುಲ್ ರೆಸಿಸ್ಟೆಂಟ್ ಜೀನ್ಸ್. ಈಗ ಈ ಸೂಕ್ಷ್ಮಾಣು ಜೀವಿಗಳು ಪ್ಲಾಸ್ಟಿಕ್ ನ ಮೇಲೆ ಇರುತ್ತವೆ, ಒಂದು ಪ್ಲಾಸ್ಟಿಕ್ ನ ಡಿಗ್ರೇಡ್ ಮಾಡುತ್ತವೆ, ಆದ್ರೆ ಅದ್ರ ಜೊತೆ ಬೇರೆ ಬೇರೆ ರೆಸಿಸ್ಟೆನ್ಸ್ ಜೀನ್ಗಳನ್ನು ಸಹ ಡೆವಲಪ್ ಮಾಡ್ಕೊಳ್ಬಹುದು. ಅವು ಅಂತಂದ್ರೆ ಜೀನ್ಗಳನ್ನ ಆ ರೀತಿ ಹೊಂದ್ಬಿಟ್ರೆ ನೆಕ್ಸ್ಟ್ ನೀವು ಆ ಸೂಕ್ಷ್ಮಾಣು ಜೀವಿಗಳಿಗೆ ಯಾವುದೇ ಕೀಟನಾಶಕ ಹಾಕಿದ್ರು ಅವುಗಳಿಗೆ ಏನು ಆಗೋದಿಲ್ಲ. ಅದಕ್ಕೆ ಹೇಳೋದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಔಷಧಿಗಳು ನಾವು ಸ್ಪ್ರೇ ಮಾಡಿದ್ರು ಅದಕ್ಕೆ ನಿರೋಧಕವಾಗಿ ಅವರ ದೇಹ ಕಾರ್ಯನಿರ್ವಹಿಸುತ್ತೆ. ಅದು ಆ ಒಂದು ಸೂಕ್ಷ್ಮಾಣು ಜೀವಿಗಳು ಏನೂ ಆಗೋದಿಲ್ಲ ಅವುಗಳಿಗೆ. ಮೇಜರ್ ಗ್ಲೋಬಲ್ ಹೆಲ್ತ್ ಥ್ರೆಟ್ ವೇರ್ ಮೈಕ್ರೋಬ್ಸ್ ಇವಾಲ್ವ್ ಟು ರೆಸಿಸ್ಟ್ ಮೆಡಿಸಿನ್ಸ್. ನಮ್ಮ ದೇಹದಲ್ಲೂ ಎಷ್ಟೋ ಸಾರಿ ಹಾಗೆ ಆಗ್ಬಿಡುತ್ತೆ, ಮೆಡಿಸಿನ್ ತೆಗೆದುಕೊಂಡ್ರೂ ಆ ರೋಗ ವಾಸಿ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಒಳಗಿರುವ ಸೂಕ್ಷ್ಮಾಣು ಜೀವಿಗಳು ಅದಕ್ಕೆ ಆಲ್ರೆಡಿ ಪ್ರತಿರೋಧಕವನ್ನ ವ್ಯಕ್ತಪಡಿಸ್ಕೊಂಡ್ ಬಿಟ್ಟಿವೆ, ಸೊ ಅದನ್ನ ಡೆವಲಪ್ ಮಾಡ್ಕೊಂಡ್ ಬಿಟ್ಟಿವೆ. ಸೊ ವರ್ಸನ್ಡ್ ಬೈ ಪೊಲ್ಯೂಷನ್. ಇದು ಯಾವಾಗ ಅಂತಂದ್ರೆ ಒಂದು ಮಾಲಿನ್ಯದಿಂದ, ಮತ್ತೆ ಓವರ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್. ತುಂಬಾ ಆಂಟಿಬಯೋಟಿಕ್ಸ್ ಯೂಸ್ ಮಾಡಿದ್ರೂ ಇದು ಆಗ್ಬಿಡುತ್ತೆ, ಅಂತಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ನಾವು ಪೊಟೆನ್ಶಿಯಲಿ ಲಿಂಕ್ ಟು ಪ್ಲಾಸ್ಟಿಕ್ ಡಿಗ್ರೇಡಿಂಗ್ ಮೈಕ್ರೋಬ್ಸ್. ಮೊದಲೆಲ್ಲ ಮಾಲಿನ್ಯ, ಆಂಟಿಬಯೋಟಿಕ್ ನ ಅತಿಯಾದ ಬಳಕೆ ಅಂತ ನಾವು ಅಂದ್ಕೊಂಡಿದ್ವಿ. ಈಗ ಏನಾಗ್ತಾ ಇದೆ, ಪ್ಲಾಸ್ಟಿಕ್ ಅನ್ನ ವಿಘಟಿಸುವಂತ ಸೂಕ್ಷ್ಮಾಣು ಜೀವಿಗಳಿಂದಾಗಿಯೂ ಸಹ ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ.
ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ವೊಕ್ಯಾಬ್ಲರಿ ಕ್ವಶನ್ಗಳನ್ನು ನಾಳೆ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.